மனிதர் உணர்ந்து கொள்ள இது மனித காதல் அல்ல. ದೋಣಿ ಸಾಗಲಿ ಮುಂದೆ ಹೋಗಲಿ ಸ್ಮದರ್ ಲವ್ ನೋಡಿ ಗೈಸ್. ಆದ್ರೆ ಇದರ ಏನು ಮಾಡಕ್ಕಾಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಲೈಫ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಆಫ್ಟರ್ 9 years ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗಿದ್ದೀವಿ. ಸೊ ಅದಕ್ಕೆ ನಾವು ಇವತ್ತು ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟಿಗೆ ಬಂದಿದ್ದೀವಿ. ಇದು ರಾಮನಗರದಲ್ಲಿರೋದು. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಐ ಆಮ್ ವೆಲ್ಕಮಿಂಗ್ ಮೈ ಫ್ರೆಂಡ್ಸ್ ಗೈಸ್. ಹೆಲೋ ಹೆಲೋ ಹಾಯ್ ಹಾಯ್. ಸ್ವಲ್ಪ ಈ ಕಡೆ ನೋಡು ಕಂದ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಜೋಳ ಈ ಪ್ರೀತಿ ಬೇಕಿಲ್ಲ ರಸೀತಿ ಮುಗಿಲನ್ನೇ ಮುಂದಾಡಿ ರಂಗೆ ಆಕಾಶ ಇಷ್ಟ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಬನ್ನಿ ಇವಾಗ 7 AM ಆಗಿದೆ. ಇವಾಗ ಸ್ಮಾಲ್ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು ಹೋರಾಗಿದೆ. ನೋಡಿ ಗೈಸ್, ಮದರ್ ಲವ್ ನೋಡಿ ಗೈಸ್. ನೋಡಿ ಗೈಸ್, ನಮಗೆ ಎತ್ತಕ್ಕಾಗ್ತಿಲ್ಲ ಗೈಸ್. ಪಾಪುನ ಇಟ್ಕೊಂಡು ಹೆಂಗೆ ಕೂಸು ಮಟ್ಟಿ ಮಾಡ್ತಿದ್ದಾಳೆ. ರೇಖಾ ಮೇಡಮ್ ಹೆಂಗ್ ಅನ್ಸ್ತಾ ಇದೆ? ಮದರ್ಸ್ ನೋಡಿ ಗೈಸ್, ಸುಸ್ತಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಟ್ರೆಕ್ ಮಾಡಲ್ಲ ಅನಿಸ್ತಾ ಇದೆ. ಬಾಯ್
ಓಕೆ ಫ್ರೆಂಡ್ಸ್ ಬಾಯ್ ಗೈಸ್. ಒಂದು ಸ್ಮಾಲ್ ಟ್ರೆಕ್ ಆಯಿತು. ಸೊ ದಿಸ್ ಈಸ್ ದ ವ್ಯೂ ಪಾಯಿಂಟ್. ಒಂದು 10 ಮಿನಿಟ್ಸ್ ಟ್ರೆಕ್ಕಿಂಗ್ ಆಗುತ್ತೆ. ಗೈಸ್ ನಮ್ಮ ಏನೋ ಡಿ ಬಾಸ್ ಅಭಿಮಾನಿ ಇವಳು. ಸೊ ಡಿ ಬಾಸ್ಗೋಸ್ಕರ ಒಂದು ಡೈಲಾಗ್ ಹೇಳ್ತಾ ಇದ್ದಾಳೆ. ಡಿ ಬಾಸ್ಗೋಸ್ಕರ ಡಿ ಬಾಸಿಗೆ ಇದನ್ನ ಮೇಲ್ ಮಾಡ್ತೀನಿ. ರೆಡಿ ರೆಡಿ 1 2 3 ಗೋ. ರಾಜ್ಯ ಆಗ್ಬೇಕಂದ್ರೆ ರಾಜ್ಯಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕ್ಕಂತ ನಿಂತ್ರೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ನ್ಯಾಯ ನೀತಿ ಕಟ್ಟಾಕ್ಬೋದು, ಸತ್ಯ ಶಾಂತಿನ ಸುಟ್ಟಾಕ್ಬೋದು, ಆದರೆ ಈ ಧರ್ಮನ ಏನು ಮಾಡೋಕ್ಕಾಗಲ್ಲ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಗೈಸ್ ಟ್ರೆಕ್ಕಿಂಗ್ ಕರ್ಕೊಂಡ್ ಬಂದಿದ್ರಲ್ಲ ನೋಡಿ, ಈ ಥರ ಕೇವ್ ಇದೆ. ಇಟ್ಸ್ ಅ ನ್ಯಾಚುರಲ್ ಕೇವ್. ನೋಡಿ ಗೈಸ್, ಎಲ್ರಿಗೂ ಟೋಪಿ ಹಾಕೋರಿ ಇವರು. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. அபிராமியே தாலாட்டும் சாமியே நான் தானே தெரியுமா. ಗೈಸ್ ಪ್ರಾಪರ್ಟಿ ಫುಲ್ ಆಫ್ ಮ್ಯಾಂಗೋ ಟ್ರೀಸ್ ಇದೆ. ಸೊ ಮ್ಯಾಂಗೋ ಟ್ರೀಸ್ ಮಧ್ಯದಲ್ಲೇ ನಿಮಗೆ ಟೆಂಟ್ಸ್ನ ಹಾಕ್ಕೊಡ್ತಾರೆ ನೋಡಿ. ಒಂದು ಗೂಡಿ ಕಳೆಯುವ ಕ್ಷಣದಲ್ಲಿ ಎಂಥ ಮೋಡಿ ಗೆಳೆತನ ನಿನ್ನಲ್ಲಿ, ಸವಿ ಸವಿ ನೆನಪಿಲ್ಲಿ ಹರುಷದ ಹೊಳೆಯಲ್ಲಿ. ಹೆಂಗಿತ್ತು? ಸಕಲಾಗಿತ್ತಾ?
ಮಗು ಓಕೆನಾ? ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತಾ? ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತಲ್ಲ? ಥ್ಯಾಂಕ್ ಗಾಡ್. ಬಂಡೆ ಮೇಲಿಕ್ಕು ಬೇಡ, ಏನಾಗಲ್ಲ ಬಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಹೆಂಗಿತ್ತೆ ಮಚ್ಚ? ಸೂಪರ್ ಮಚ್ಚ. ಗೈಸ್ ರ್ಯಾಪ್ಲಿಂಗ್ ಮಾಡಿದ್ರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಗೈಸ್ ನಾವು ರ್ಯಾಪ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ವಿ, ಸಖತ್ತಾಗಿತ್ತು. ಇಟ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇನ್ನೊಂದು 4-5 ಜನ ತೋರಿಸ್ತೀನಿ. ಅವರಂತೂ ಸಖತ್ ಎದ್ರು ಪುಕ್ಲಿಗಳು ಗೈಸ್. ಅವ್ರು ಬಂದು ಎಕ್ಸ್ಪೀರಿಯನ್ಸೇ ಮಾಡಲಿಲ್ಲ. ಅವರು ಇಲ್ಲಿ ಮಂಕಿದು ಒಂದು ಗ್ರೂಪ್ ಇರುತ್ತಲ್ಲ, ಆ ಥರ ಬಂದು ಕುಂತಿದ್ದಾರೆ. ಆ ಗ್ರೂಪ್ನ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಹತ್ರ ಧೈರ್ಯ ಇರಬೇಕು ಗೈಸ್ ಹೆಣ್ಮಕ್ಳಿಗೆ. ಆದರೆ ಇಲ್ಲೋ ಒಂದು ಗ್ರೂಪ್ ಇದೆ, ಆ ಗ್ರೂಪಿಗೆ ಒಂಚೂರು ಧೈರ್ಯನೇ ಇಲ್ಲ. ಆ ಮಂಕಿ ಗ್ರೂಪ್ ಇವರೇ ಗೈಸ್. ನೋಡಿ ಗೈಸ್, ನೋಡಿ ಗೈಸ್ ಹಾಯ್ ಮಾಡ್ತಾವ್ರೆ, ಬೈತಾ ಇದ್ರೆ ಹಾಯ್ ಮಾಡ್ತಾವ್ರೆ. ಗೈಸ್ ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನೋಡಿ ಕಮ್ ಲೆಟ್ಸ್ ಟ್ರೈ. ಒಂದು ಗೂಡಿ. ಇದು ವೆಜ್ ಮೀಲು. ಸೊ ನಿಮಗೆ ಸ್ಟಾರ್ಟರು ಗೋಬಿ ಮಂಚೂರಿ ಫ್ರೈ, ಏನಿದು ಗೀ ರೈಸು, ಸೂಪು, ಬೆಂಡೆಕಾಯಿ ಪಲ್ಯ, ರೋಟಿ, ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಿಮಗೆ ನಾನ್ ವೆಜ್ ಮೀಲ್ಸ್ ತೋರಿಸ್ತೀನಿ. ಇದು ನಾನ್ ವೆಜ್ ಪ್ಲೇಟು, ಚಿಕನ್ ಬಿರಿಯಾನಿ, ಇದು ಚಿಕನ್ ಫ್ರೈ, ಚಿಕನ್ ಮಸಾಲ, ರೊಟ್ಟಿ. ಸೊ ದಿಸ್ ಇಸ್ ದ ನಾನ್ ವೆಜ್ ಮೀಲ್ಸ್. ಕಳೆಯುವ ಕ್ಷಣದಲ್ಲಿ ಎಂಥ ಮೋಡಿ ಗೆಳೆತನ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ, ಇಲ್ಲದೀನಿ. ಸವಿ ಸವಿ ನೆನಪಿಲ್ಲಿ ಹರುಷದ ಎಫರ್ಟ್ಲೆಸ್ ಮದರ್ ನೋಡಿ ಗೈಸ್. ಪುಟ್ಟಿ ಶ್ರೇಷ್ಠ ಹಾಯ್ ಮಾಡು. ಡೋಂಟ್ ಕೇರ್. ಹೇಗಿದೆ ಎಕ್ಸ್ಪೀರಿಯನ್ಸು? ವಾವ್. ನೋಡಿ ಗೈಸ್, ಆಶಾ ಒಬ್ಳೇ ಮಾಡ್ತಿದ್ದಾಳೆ ಕಾಯಕಿಂಗು. ಹಾಯ್ ಮಾಡು ಪುನಿ. ಹಾಯ್ ಹಾಯ್. ದೋಣಿ ಸಾಗಲಿ ಮುಂದೆ ಹೋಗಲಿ, ಮುಂದೆ ಲಿರಿಕ್ಸು ಗೊತ್ತಿಲ್ಲ ಗೈಸ್. ಅಲ್ಲಿ ನೋಡಿ ಗೈಸ್, ರೇಣುಕಾ ಸಿದ್ದೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ. ದಿಸ್ ಇಸ್ ದ ವ್ಯೂ ಪಾಯಿಂಟ್. ವಾವ್, ಸಖತ್ತಾಗಿದೆ. ಆಶಾ ಒಬ್ಬಳೇ ಮಾಡ್ತಾ ಇದ್ದಾಳೆ ಕಾಯಕಿಂಗು. ಕ್ರೇಜಿ ಆಗಿದೆ ಗೈಸ್. ನಂಗೆ ನಿದ್ದೆ ಬರ್ತಾ ಇದೆ, ಕಣ್ಣಲ್ಲಿ ಫುಲ್ ನಿದ್ದೆ. ಕಾಯಕಿಂಗ್ ಮಾಡ್ತಾ ಇದ್ರೆ ತಣ್ಣ ಗಾಳಿಗೆ ನಿದ್ದೆ ಬರ್ತಿದೆ ಗೈಸ್. ನೋಡಿ ಆಶಾ ಮಾಡ್ತಿದ್ದಾಳೆ. ಪವಿ, ಓ ಮಳೆ ಬರುತ್ತೆ, ಕಪ್ಪು ಮೋಡ ಆಗಿದೆ. ಏನಾಗ್ತಿದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ವಿಡಿಯೋ ಅವಳು ಎದ್ರಕಂತವಳು ಹೋಗ್ರೆ ಮಚ್ಚ ಮಳೆ ಬಂತು ನಡಿ. ಕರಿಮಣಿ ಮಾಲಿಕ ವಿಡಿಯೋ ನಾಯಿಗೂ ಡ್ಯಾನ್ಸ್ ಬರುತ್ತಾ ಬರುತ್ತಾ ನಿಮ್ಮೂರ ಟಮಟೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ ಕೇಳಬೇಡ ನನ್ನನ್ನು ಹೊಡಿ ಟಮಟೆಯನ್ನು ನೆಲ ಡೊಂಕು ಇದ್ರೂನು ಕುಣಿತಾನೆ ನಾನು ತಪ್ಪು ತಿಳಿಬೇಡ್ರಪ್ಪ ಬಿದ್ದರೆ ಮೈ ಮೇಲೆ ತೊಂದ್ರೆ ಇಲ್ಲ ಪಂಕಜ. Jolly days, jolly days, jolly days, jolly days, jolly days, jolly days. ಗೈಸ್ ಒಂದು ಗೇಮ್ ಆಡ್ತಿದ್ದೀವಿ. ಆಡ್ತೀಯಾ ಇಲ್ಲ ಬಿಡ್ತೀಯಾ? ನಾವೊಂದು ಈಗ ಒಂದು ಲೆಟರ್ ಹೇಳ್ತೀವಿ. ಆ ಲೆಟರಲ್ಲಿ ವಿತಿನ್ 3 seconds ಅಲ್ಲಿ ಒಂದು ಹಾಡು ಹೇಳ್ಬೇಕು ಆಯ್ತಾ? ನೀನು ಅಲ್ಲಿ ಸಿಂಪಲ್ ಇಟ್ಕೊಬಾರ್ದು ಹೇಳಿದ್ದೀನಿ ಆಯ್ತಾ? ಪಾ, ಪಾ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನಿಮಗೆ ಅದರ್ ದ್ಯಾನ್ 10 ಸ್ಟೇ ನಿಮ್ಗೆ ಈ ಥರ ಸ್ಟೇಸ್ ಅವೈಲಬಿಲಿಟಿ ಇದೆ ನೋಡಿ. ಈ ಥರ ಇನ್ ಫ್ರಂಟ್ ಆಫ್ ವ್ಯೂ ಇದೆ. Jolly days, jolly days, jolly days, jolly days. ಮ್ಯಾಂಗೋ ಟ್ರೀ ಇದೆ ಬಟ್ ಮ್ಯಾಂಗೋಸೇ ಇಲ್ಲ ಗೈಸ್. ಗಾಯ್ಸ್ ಸೊ ಡೇ ಔಟಿಂಗ್ ಎಲ್ಲ ಆಯಿತು. ಸೊ ನಾನು ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟಿಗೆ ಬಂದಿದ್ದು. ನನಗೆ ಚಾರ್ಜ್ ಮಾಡಿದ್ದು ಡೇ ಔಟಿಂಗಿಗೆ 1400 ಪ್ಲಸ್ GST. ಸೊ ಎವ್ರಿಥಿಂಗ್ ವಾಸ್ ಗುಡ್. ನನಗೆ ಯುನೀಕ್ ಅಂತ ಅನಿಸಿದ್ದು ಯಾವುದೇ ಗೇಮ್ಸ್ ಕೂಡ ಪೇಯ್ಡ್ ಇಲ್ಲ. ಒಂದು ಗೇಮ್ ಪೇಯ್ಡ್ ಇದೆ. ಸೊ ರಾಕೆಟ್ ಎಜೆಕ್ಟರ್ ಅಂತ, ಅದಕ್ಕೆ 200 rupees. ಬಟ್ ಅದರ್ ದ್ಯಾನ್ ಯಾವುದೂ ಪೇಯ್ಡ್ ಇಲ್ಲ. ಸೊ ನಾನು ಎಷ್ಟೊಂದು ರೆಸಾರ್ಟ್ಸ್ನೆಲ್ಲ ನೋಡಿದಾಗ ಚೆಕ್ ಮಾಡಿದಾಗ ದೆರ್ ಆರ್ ಸೋ ಮೆನಿ ಗೇಮ್ಸ್ ಲೈಕ್ ಜಿಪ್ಲೈನ್ಗೂ ಕೂಡ ಚಾರ್ಜಬಲ್ ಇತ್ತು. ನಾವು ಪೇ ಮಾಡಿನೂ ಕೂಡ ಮತ್ತು ಗೇಮ್ಸಿಗೆ ಪೇ ಮಾಡಿದ್ರೆ ಇಟ್ಸ್ ನಾಟ್ ವರ್ತ್ ರೈಟ್. ಸೊ ಇದೊಂದು ಬೆಸ್ಟ್ ಅನಿಸ್ತು ನನಗೆ. ಬೆಸ್ಟ್ ಯುನೀಕ್ ಆ್ಯಕ್ಟಿವಿಟಿ ಅನಿಸಿದ್ದು ರ್ಯಾಪ್ಲಿಂಗ್ ಆ್ಯಕ್ಟಿವಿಟಿ. ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಸಖತ್ತಾಗಿತ್ತು ಡೇ ಔಟಿಂಗ್ ಎಲ್ಲ. ಸೊ ಬನ್ನಿ, ಸ್ನ್ಯಾಕ್ಸ್ ಇದೆ, ಸ್ನ್ಯಾಕ್ಸ್ ಟೈಮ್. ಈಗ ಸ್ನ್ಯಾಕ್ಸ್ ತಿನ್ನೋಣ.
ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಅವನ ಬೆಸ್ಟ್ ಡೇಸ್ ಅಂತ ಅಂದರೆ ಸ್ಕೂಲ್ ಡೇಸು. ನಾವಂತೂ ಹಾಸ್ಟೆಲಲ್ಲಿ ಓದಿದ್ದು 24 hours ಜೊತೆಗಿರ್ತಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ಆಫ್ಟರ್ 9 years ಮೀಟ್ ಆಗಿದ್ದು, ತುಂಬಾ ಫನ್ ಮಾಡಿದ್ದೀವಿ, ಸಖತ್ತು ಎಂಜಾಯ್ ಮಾಡಿದ್ದೀವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.